ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಇವತ್ತು ಗುರುವಾರ ಬೆಳಗ್ಗೆ ಲಂಚ್ಗೆ ಅಂದರೆ ಪರ್ಯಂತ್ ಬಾಕ್ಸಿ ಅಂತ ಹೇಳಿ ಆ್ಯಂಡ್ ಆಲ್ಸೋ ಪರ್ಯಂತ್ಗೆಲ್ಲ ಪ್ಯಾಕ್ ಮಾಡಿ ಕಳಿಸಿ ಅದಾದ ಮೇಲೆ ನಾನು ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇನ್ನು ನಾಳೆ ನಮಗೆ ಅಮಾವಾಸ್ಯೆ ಇದೆ. ಸೊ ಪೂಜೆಗೆ ಇವತ್ತಿಂದನೇ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಇವತ್ತು ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ. ಸೊ ಪರ್ಯಂತಿಗೆ ಫಸ್ಟಿಗೆ ನಾನು ಈ ಥರ ಎಲ್ಲ ಕುತ್ಕೊಂಡು ನೀಟಾಗೆಲ್ಲ ಲಟ್ಸಿ ಎಲ್ಲ ಮಾಡಿ ಕಳಿಸಲ್ಲ. ಕಿಚನಲ್ಲೇ ಸ್ಲ್ಯಾಬ್ ಇರುತ್ತಲ್ಲ, ಅದ್ರ ಮೇಲೇನೇ ಮಿನಿಮಮ್ ಒಂದು 4 to 5 ಆದರೆ ಮುಗ್ದೋಯ್ತು. ಬಟ್ ನಮಗೆ ಅಂತ ಹೇಳಿ ಲಂಚ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಅಂದಾಗ ಅಲ್ಲಿ ಎಲ್ಲ ಮಾಡ್ತಾಯಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಲ್ಯಾಬ್ ಮೇಲೇ, ಅಂದರೆ ನಿಂತ್ಕೊಂಡು ಮಾಡೋಕ್ಕೆ. ಸೊ ಹಾಗಾಗಿ ಈ ರೀತಿ ನೀಟಾಗಿ ಹಾಲಲ್ಲಿ ಕುತ್ಕೊಂಡು ನೀಟಾಗಿ ಒಂದು ಪ್ಲೇಟಲ್ಲಿ ಲಟ್ಸಿ ಹಾಕ್ಕೊಂಡು, ನೀವು ಅನ್ಕೋಬೋದು ಏನಕ್ಕೆ ಇಷ್ಟೊಂದು ಮಾಡ್ತಾಯಿದ್ದೀರಾ ಅಂತ ಹೇಳಿ. ನಮ್ಮದು ಒಂಥರ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ನಡೀತಾನೆ ಇರುತ್ತೆ. ಸೊ ಅವ್ರ ಮನೇಲಿ ಏನಾದರೂ ಮಾಡಿದ್ರೆ ನಮಗೆ ಕೊಡ್ತಾರೆ, ನಮ್ಮ ಮನೇಲಿ ಏನಾದರೂ ಮಾಡಿದ್ರೆ ಅವ್ರ ಮನೆಗೆ ಕೊಡ್ತೀವಿ. ಆ್ಯಂಡ್ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮಾಡುವಂತಹ ಕೆಲಸ 2 3 ತವ ಇಟ್ಕೊಂಡು ಎಲ್ಲ ಚಪಾತಿ ಸುಡ್ತಾ ಇರ್ತಾರೆ. ಸೇಮ್ ಅದೇ ಥರ ಇವತ್ತು ನಾನು ಚಪಾತಿ ಸುಡ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ ಅಕ್ಕಂಗೆ ಹುಷಾರಿರಲಿಲ್ಲ, ಅಂದರೆ ಲೆಗ್ ತುಂಬ ಪೇನ್ ಜಾಸ್ತಿ ಇತ್ತು. ಸೊ ಅವ್ರು ಹೇಳಿದರು, ಇಲ್ಲ ಲಂಚ್ ಏನು ಮಾಡಿದ್ಯಾ ಊಟ ಅಂತ. ನಾನು ಅದಕ್ಕೆ ಚಪಾತಿ ಮಾಡಿದ್ದೀನಿ ಅಂತಂದರು. ಸರಿ ಅಂತ ಸುಮ್ಮನಾದರು. ಬಟ್ ನನಗೆ ಗೊತ್ತಾಯ್ತಲ್ವ ಅವರಿಗೆ ಹುಷಾರಿಲ್ಲ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದಾರೆ ಅಂತ ಹೇಳಿ, ಸರಿ ನಾನು ಚಪಾತಿ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಈಗ ಬೇಗ ಮಾಡ್ತಾಯಿದ್ದೀನಿ. ಒಂದೇ ತವ ಆದರೆ ಲೇಟ್ ಆಗುತ್ತೆ. ಸೊ ಅವರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಲ್ಲ. ಸೊ 2 ತವದಲ್ಲಿ ಬೇಗ ಮಾಡಿದ್ರೆ ಈಸಿ ಆಗುತ್ತೆ ಅಂತ. ಬಿಗ್ ಬಾಸಲ್ಲೂ ಸೇಮ್ ಇದೇ ಥರ ಮಾಡ್ತಾರೆ ಅಲ್ವಾ. ಸೊ ನಾನು ನೋಡಿದ್ನಲ್ಲ, ಸೊ ನೋಡೋಣ, ಟ್ರೈ ಮಾಡೋಣ ಆಗುತ್ತಾ ಅಂತ. ಹೇಗಿದ್ರು ಚಪಾತಿ ಎಲ್ಲ ಲಟ್ಸಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ನಲ್ಲ. ಸೊ ತೆಗೆದು ಈ ಥರ ಬೇಯಿಸ್ಕೊಬಿಡೋಣ ಅಂತ ಹೇಳಿ. ಲಿಟ್ರಲಿ ನೀವು ನಂಬಲ್ಲ, ಒಂದೇ ಸತಿ ನಿಂತ್ಕೊಳ್ಳೋದು, ಬಟ್ ಕೆಲಸ ಬೇಗ ಆಗುತ್ತೆ. ಸೀರಿಯಸ್ಲಿ ನಿಮಗೂ ಏನಾದರೂ ಈ ಥರ ಹೋಳಿಗೆ ಅಥವಾ ದೋಸೆ ತುಂಬ ಜನ ಇದ್ದಾರೆ ಅಂತಂದಾಗ 2 ಸ್ಟವ್ ಮೇಲೂ 2 ತವ ಇಟ್ಟು ಬೇಗ ಮಾಡ್ಕೊಳ್ಳಿ. ಅಂದರೆ ನೀವು 1 ಅವರಲ್ಲಿ ಮಾಡೋ ಕೆಲಸ 2 ಅವರಲ್ಲಿ ಮಾಡೋ ಕೆಲಸ 1 ಅವರಲ್ಲೇ ಈಕ್ವಲ್ ಆಗಿಬಿಡುತ್ತೆ. ಸೊ ಟ್ರೈ ಮಾಡಿ, ನಿಮಗೂ ಹೆಲ್ಪ್ಫುಲ್ ಆಗ್ಬೋದು. ಸೊ ಚಪಾತಿ ಎಲ್ಲ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಮೈದಾ ಚಪಾತಿ. ತುಂಬ ಜನ ಹೇಳ್ತೀರಾ ಮೈದಾ ಚಪಾತಿ ಒಳ್ಳೇದಲ್ಲ ಅಂತ. ಹೌದು, ಬಟ್ ವರ್ಷಕ್ಕೊಂದು ಸತಿ 6 ತಿಂಗಳಿಗೊಂದು ಸತಿ ತೊಗೊಳೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಭಾವನೆ. ಆ್ಯಂಡ್ ಎಲ್ಲರ ಮನೇಲೂ ಮೈದಾ ಚಪಾತಿ ಪ್ರಿಫರ್ ಮಾಡಲ್ಲ, ಗೋಧಿ ಹಿಟ್ಟಿನ ಚಪಾತಿ. ಬಟ್ ನಮ್ಮ ಮನೇಲಿ ಏನು ಅಂತ ಅಂದರೆ ಗೋಧಿ ಚಪಾತಿ ಜಾಸ್ತಿ ಹೊತ್ತು ಸ್ಮೂತ್ ಇರೋದಿಲ್ಲ, ಆ್ಯಂಡ್ ಅದು ಒಂಥರ ರಫ್ ಆಗಿರುತ್ತೆ. ಬಟ್ ಮೈದಾ ಹಿಟ್ಟಿನ ಚಪಾತಿ ರೊಟ್ಟಿ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಆಮೇಲೆ ಡೈಜೆಷನು ಚೆನ್ನಾಗಾಗುತ್ತೆ ಕಂಪೇರ್ ಟು ಗೋಧಿ ಹಿಟ್ಟು. ಬಟ್ ಹಾಗಂತ ನಾವು ಎವ್ರಿ ಡೇ ನಾವು ಮೈದಾ ಹಿಟ್ಟು ತೊಗೊಳಲ್ಲ, ಗೋಧಿ ಹಿಟ್ಟನ್ನೇ ಪ್ರಿಫರ್ ಮಾಡ್ತೀವಿ. ಬಿಕಾಸ್ ಅದು ರಫ್ ಇದ್ರೂ ದೇಹಕ್ಕೆ ಒಳ್ಳೆಯದು, ಇದು ದೇಹಕ್ಕೆ ಒಳ್ಳೆಯದಲ್ಲ. ಬಟ್ ಸ್ಟಿಲ್ ತಿನ್ನಬೇಕಲ್ವಾ, ಹಾಗೆ. ಆ್ಯಂಡ್ ಬಿಗ್ ಬಾಸಲ್ಲೂ ಪಾಪ ಈ ತವ ನಾವು ಫ್ರೈ ಎಲ್ಲ ಮಾಡ್ತೀವಲ್ಲ ಗೈಸ್, ಆ ತವಗಳು ಸಹ ಇಟ್ಬಿಟ್ಟಿರ್ತಾರೆ. ಬಿಕಾಸ್ ತುಂಬ ಜನ ಇರ್ತಾರೆ, ಅಡುಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫ್ರೈಯಿಂಗ್ ಪ್ಯಾನು ಮೇ ಬಿ ಅಲ್ಲಿ 4 ಸ್ಟವ್ ಇರುತ್ತೆ. ಸೊ 4 ಸ್ಟವ್ ಮೇಲೂ ಸಹ ಚಪಾತಿ ಬೇಯ್ತಾ ಇರುತ್ತೆ. ಆ್ಯಂಡ್ ಲಟ್ಸೋರು ಅಷ್ಟೇ 2-3 ಜನ ಲಟ್ಟಿಸ್ತಾ ಇರ್ತಾರೆ, ಬೇಯಿಸೋಕ್ಕೆ 2 ಇರ್ತಾರೆ. ಸೊ ಹೀಗೆ ಒಟ್ಟು ಕುಟುಂಬನ ನೋಡಿದಾಗ ಆಗುತ್ತೆ. ಬಟ್ ಅದರಲ್ಲೂ ಒಂದು ಏನು ಚೆನ್ನಾಗಿಲ್ಲದೆ ಇರೋ ವಿಚಾರ ಅಂತಂದರೆ, ಎಲ್ಲರೂ ಫ್ಯಾಮಿಲಿ ಥರ ಇದ್ದರೆ ಅದು ಚೆನ್ನಾಗಿ ಕಾಣಲ್ಲ. ಸುದೀಪ ಹೇಳ್ತಾರಲ್ಲ, ನೀವೆಲ್ಲ ಇಷ್ಟು ಚೆನ್ನಾಗಿದ್ರೆ ನಮಗೆ ನೋಡೋಕ್ಕಾಗಲ್ಲ ಅಂತ. ಬಟ್ ಎಲ್ಲ ಫ್ಯಾಮಿಲಿಗಳಲ್ಲೂ ಈಗ ಬಿಗ್ ಬಾಸಲ್ಲಿ ಹೆಂಗೆ ಒಬ್ಬರು ಚೆನ್ನಾಗಿದ್ದರೆ ಒಬ್ಬರು ಕುತಂತ್ರಿ ಇರ್ತಾರೆ, ಒಬ್ಬರು ಫನಿ ಮಾಡೋರು ಇರ್ತಾರೆ. ಸೇಮ್ ಇದೇ ಥರ ನಮ್ಮ ಕುಟುಂಬಗಳಲ್ಲೂ ಇರ್ತಾರೆ. ನಗ್ಸೋಕ್ಕೆ ಅಂತ ಒಬ್ಬರು, ಅಳ್ಸೋಕ್ಕೆ ಅಂತ ಇನ್ನೊಬ್ಬರು, ನಮ್ಮ ಜೊತೆಗೆ ಚೆನ್ನಾಗಿದ್ದು ಹಿಂದೆಗಡೆ ಹೋಗಿ ಪಿನ್ ಇಡೋಕ್ಕೊಬ್ರು, ನಮ್ಮ ಹೇಳಿಗೆನ ನೋಡದೆ ಹೊಟ್ಟೆ ಉರ್ಕೊಂಡು ಮಾಡಬಾರ್ದು ಕೆಲಸಗಳನ್ನು ಮಾಡೋರು ಒಂದು ಕಡೆ, ಈ ಥರ ಇರ್ತಾರೆ. ಸೊ ಅದನ್ನು ಬಿಗ್ ಬಾಸಲ್ಲಿ ನಾವು ಕಣ್ಣೆದ್ರಿಗೆ ನೋಡ್ತಾ ಇದ್ದೀವಿ, ಅಲ್ಲಿ ಕ್ಯಾಮ್ರಾಗಳೆಲ್ಲ ಇದೆ. ಬಟ್ ಈ ಒಳ ಫ್ಯಾಮಿಲಿಗಳಲ್ಲಿ ಯಾವುದೇ ಕ್ಯಾಮ್ರಾ ಇರೋದಿಲ್ಲ. ಬಟ್ ಒಂದು ನಂಬಿಕೆಯ ರೂಪದಲ್ಲಿ ಹೋಗ್ತಾ ಇರ್ತೀವಿ. ಬಟ್ ನಂಬಿಕೆ ಕೆಲವೊಬ್ಬರು ಉಳಿಸ್ಕೊಳ್ಳಲ್ಲ ಬಿಡಿ, ಅವರ ಯೋಗ್ಯತೆಯೂ ಇರೋದಿಲ್ಲ. ಕೆಲವೊಬ್ಬರನ್ನ ನಾನು ಮದುವೆ ಆಗಿ ಈಗ 8 ವರ್ಷ. ಸೊ 8 ವರ್ಷದಲ್ಲಿ ಎಷ್ಟೊಂದು ಜನನ ಇದೇ ಕಣ್ಣು ಮುಂದೆ ನೋಡಿ ಕೆಲವೊಬ್ಬರನ್ನ ದೂರ, ಈಗ ಚಪ್ಪಲಿ ನಾವು ಹೆಂಗೆ ಬಿಡ್ತೀವಿ ಆಚೆಗಡೆ, ಸೊ ಹಾಗೆ ಚಪ್ಪಲಿ ಬಿಡೋ ಜಾಗದಲ್ಲಿ ಅವರುಗಳನ್ನು ಬಿಟ್ಟು ನಾವು ನಮ್ಮ ಪಾಡಿಗಿದ್ದೀವಿ.
ಅದನ್ನು ನೋಡೋರಿಗೆ ಏನಪ್ಪ ಇವ್ರಿಗೆ ದುರಂಕಾರ, ಮಾತಾಡ್ಸಿದ್ರೆ ಮಾತಾಡಲ್ಲ ಅನ್ಕೋಬೋದು, ಅದು ಅವರವರ ಒಂದು ಅಭಿಪ್ರಾಯ. ಬಟ್ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಮುಖ್ಯ ಅಲ್ವಾ. ಸೊ ನಾವು ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿಗೆ ಅವರು ರೆಸ್ಪೆಕ್ಟ್ ಕೊಟ್ಟರೆ ನಾವು ರೆಸ್ಪೆಕ್ಟ್ ಕೊಡೋಣ. ಕೊಟ್ಟಿಲ್ಲ ಅಂದರೆ ನಾವು ಅಷ್ಟೂ ಒಳ್ಳೆಯವರಲ್ಲಪ್ಪ, ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೂ ನಾವು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀವಿ, ನೀವು ಹೇಳ್ದಂಗೆ ಕೇಳ್ತೀವಿ, ಅವೆಲ್ಲ ಇಲ್ಲ ಅಲ್ವಾ. ಸೊ ಇನ್ನು ಅಲ್ಲಿ ಒಂದು ಬ್ಯಾಚ್ ಎಲ್ಲ ಚಪಾತಿ ಲಟ್ಸೋದು, ಹೋಗಿ ಬೇಯಿಸೋದು, ಅದಾದಮೇಲೆ ಮತ್ತೆ ಬರೋದು, ಚಪಾತಿ ಲಟ್ಸೋದು, ಮತ್ತೆ 2 ಪ್ಲೇಟ್ ತುಂಬಿಸ್ಕೊಳ್ಳೋದು, ಮತ್ತೆ ಹೋಗೋದು. ಬಿಕಾಸ್ 4-5 ಪ್ಲೇಟ್ ಆಗಿಬಿಟ್ರೆ ಅಂಟ್ಕೊಬಿಡುತ್ತೆ. ಸೊ ಅದಕ್ಕೆ ನಾನು 2 ಪ್ಲೇಟೇ ನೀಟಾಗಿ ಲಟ್ಟಿಸ್ಕೊತೀನಿ, 2 ಪ್ಲೇಟ್ಗೆ ಹಾಕ್ಕೋತೀನಿ, ಮತ್ತು ತೊಗೊಂಡೋಗಿ ಬೇಯಿಸ್ತೀನಿ. ಸೊ ಈ ಥರ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗ್ತಾ ಇದೆ ಗುರು. ಪಾಪ ಅಷ್ಟೂ ಜನಕ್ಕೆ ಅಡುಗೆ ಮಾಡಬೇಕು. ಇವಾಗ ನಾವೇನೋ ಮನೇಲಿ ಮಾಡ್ತೀವಿ ಅಡುಗೆ, ಓಕೆ, ಬಟ್ ಕೆಲವೊಬ್ರಿಗೆ ಪಾಪ ಅಡುಗೆ ಬರೋದಿಲ್ಲ, ಆದ್ರೂ ಪಾಪ ಎಲ್ಲ ಕಲಿತು ಮಾಡ್ತಾ ಇರ್ತಾರೆ, ಖುಷಿಯಾಗತ್ತೆ. ಆ್ಯಂಡ್ ಈ ಚಪಾತಿ ಮತ್ತು ಈ ಪೂರಿ ಇವೆಲ್ಲ ಮಾಡಬೇಕು ಅಂತಂದರೆ ಕ್ಲೀನಿಂಗ್ ಮಾಡಬಾರ್ದು. ಫಸ್ಟಿಗೆ ಕ್ಲೀನಿಂಗ್ ಮಾಡಿ ನಾವು ಮಾಡ್ತೀವಿ ಅಂತಂದರೆ ಮತ್ತೆ ಇನ್ನೊಂದು ಸತಿ ಎಲ್ಲ ಡಬಲ್ ಕೆಲಸ ಆಗುತ್ತೆ. ಫಸ್ಟು ಕ್ಲೀನಿಂಗ್ ಮಾಡ್ದಿರ ಎಲ್ಲ ಪೂರಿ ಆಗಲಿ ಚಪಾತಿ ಆಗಲಿ ಮಾಡ್ಕೊಬಿಡ್ಬೇಕು, ಅದಾದಮೇಲೆ ಕ್ಲೀನಿಂಗ್ ಮಾಡ್ಕೋಬೇಕು. ಈಗ ನೋಡಿ ಎಷ್ಟು ಹಸಿಟ್ಟು ಮತ್ತು ತಟ್ಟೆ ಎಲ್ಲ ಗಲೀಜೆ ಒಂಥರ. ನಾನು ಅದಕ್ಕೆ ಏನು ಮಾಡ್ತೀನಿ, ಆಂಟಿ ಬರೋಕ್ಕೆ ಮುಂಚೆ ಇದೆಲ್ಲ ಮಾಡ್ಕೊಬಿಡ್ತೀನಿ, ಸೊ ದಟ್ ಅವ್ರು ಬಂದಾಗ ಪಾಪ ಎಲ್ಲ ಕ್ಲೀನ್ ಮಾಡಿಕೊಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇವತ್ತು ಗುರುವಾರ ಮಾಮೂಲಿ ಪೂಜೆ ಮಾಡ್ತೀನಿ. ಸೊ ನಾಳೆ ಅಮಾವಾಸ್ಯೆ ಇದೆ, ಸೊ ಕಳಶ ಪ್ರತಿಷ್ಠಾಪನೆ ಅವೆಲ್ಲ ಮಾಡಬೇಕಾಗತ್ತೆ. ಬಿಕಾಸ್ ಲಾಸ್ಟ್ ವೀಕು ಹುಣ್ಣಿಮೆಗೆ ನನ್ನ ಪೀರಿಯಡ್ ಇತ್ತು, ನಾನೇನು ಪೂಜೆ ಮಾಡಿರ್ಲಿಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅಮಾವಾಸ್ಯೆ ಎಂಥ ಒಳ್ಳೆಯ ದಿನ. ಇನ್ನು ಈಗ ಧನುರ್ಮಾಸ ಬೇರೆ ಶುರುವಾಗಿದೆ. ಕಳೆದ ಬಾರಿ ಧನುರ್ಮಾಸದ ವ್ರತಗಳನ್ನು ಎಲ್ಲ ನಾನು ಮಾಡಿದ್ದೆ, ಬಟ್ ಈ ವರ್ಷ ತುಂಬ ಚಳಿ ಇರೋ ಕಾರಣ ನನ್ನ ಕೈಯಲ್ಲಿ ಯಾವುದೇ ಥರದ ವ್ರತಗಳನ್ನು ಮಾಡ್ತಾ ಇಲ್ಲ. ಬದಲಿಗೆ ದೇವ್ರ ಹತ್ರ ಭಗವಂತ ಈ ಚಳಿಗೆ ನಾನು ವ್ರತ ಮಾಡೋಷ್ಟು ಇಲ್ಲಪ್ಪ ಅಂತ ಹೇಳಿ ದೇವ್ರನ್ನೇ ಬೇಡ್ಕೊಂಡು ಆ್ಯಸ್ ಯೂಶ್ವಲ್ ಮಾಮೂಲಿ ಹೇಗೆ ನಾವು ಮನೇಲಿ ಪೂಜೆ ಮಾಡ್ತೀವೋ ಸೊ ಅದೇ ಥರನೇ ನಾನು ಪೂಜೆನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಗುರುವಾರ ಅಲ್ವಾ, ಸೊ ಗುರುವಾರ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಬೆಳಗ್ಗೆನೇ ಅಂದರೆ ಲೈಕ್ ಒಂದು 12 o'clock ಒಳಗಡೆ ರಾಯರಿಗೆ ದೀಪಾರಾಧನೆ ಮಾಡಿ ಪೂಜೆ ಮಾಡಿಬಿಡ್ತೀನಿ. ಅದಾದಮೇಲೆ ಈವ್ನಿಂಗ್ ಒಂದು 4 o'clock ಅಂದರೆ ದೀಪ ಏನು ಹಚ್ಚಿರ್ತೀವಲ್ಲ ನಾವು, ಸೊ ಅದು ಬೆಟ್ಟ ಹತ್ತೋವರೆಗೂ. ಸೊ ಅದಾದಮೇಲೆ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆಗೆ ಅಂದರೆ ಶುಕ್ರವಾರ ಅಮಾವಾಸ್ಯೆ ಪೂಜೆಗೆ ರೆಡಿ ಮಾಡ್ಕೊತೀನಿ. ಸೊ ಅದೇ ಥರನೇ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ದೀಪ ಬೆಟ್ಟ ಹತ್ತಿದ ಮೇಲೆ ತೆಗೆದು ಸಾಯಂಕಾಲ ಆಲ್ಮೋಸ್ಟ್ ಒಂದು 4:30 5 o'clock ಆಗಿತ್ತು. ಸೊ ಆವಾಗ ನಾನು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಇವತ್ತು ತಲೆಗೆಲ್ಲ ಸ್ನಾನ ಮಾಡೋಕ್ಕಾಗಲಿಲ್ಲ ನನಗೆ, ಬಿಕಾಸ್ ಈ ಥಂಡಿಗೆ ತಲೆ ಸ್ನಾನ ಮಾಡಿದ್ರೆ ಫುಲ್ ಒಂಥರ ಹೆಡ್ಡೇಕ್ ಥರ ಆಗ್ತಾಯಿದೆ. ಸೊ ಹೇಗಿದ್ದರೂ ನಾಳೆನೂ ಅಮಾವಾಸ್ಯೆ ಇರೋದ್ರಿಂದ ಶುಕ್ರವಾರ, ಸೊ ಆವತ್ತೂ ತಲೆಗೆ ಮತ್ತು ಸ್ಯಾಟರ್ಡೇನೂ ತಲೆಗೆ ಸ್ನಾನ ಮಾಡಬೇಕಾಗಿರೋದ್ರಿಂದ ಸೊ ಇವತ್ತು ಗುರುವಾರ ಇಟ್ಸ್ ಓಕೆ, ದೇವ್ರಿಗೆ ಗೊತ್ತಿಲ್ಲದಿರೋದು ಏನಿರುತ್ತೆ ಅಲ್ವಾ. ಸೊ ಅದಕ್ಕೆ ಇವತ್ತು ಸಿಂಪಲ್ಲಾಗಿ ತಲೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೆ. ಸ್ವಲ್ಪ ಅದು ಎಣ್ಣೆ ಹಾಕಿದಾಗ ಏನಾಗುತ್ತೆ ಅಂತ ಅಂದಾಗ ನಮ್ಮ ಬುರುಡೆ ಏನಿರುತ್ತಲ್ಲ, ಸೊ ಅದು ತುಂಬ ಕಾದ್ಬಿಟ್ಟಿರುತ್ತೆ ಬಿಸಿಲಿಗೆ. ಇವಾಗಂತೂ ಚಳಿ ಎಷ್ಟಿರುತ್ತೋ ಅದ್ರ ಡಬ್ಬಲಷ್ಟು ನಮಗೆ ಬಿಸಿಲಿರುತ್ತೆ. ಸೊ ಎರಡನ್ನೂ ಬ್ಯಾಲೆನ್ಸಿಂಗ್ ಮಾಡಬೇಕಂದ್ರೆ ಎಣ್ಣೆ ಎಲ್ಲ ಹಾಕ್ಕೋಬೇಕು ತಲೆಗೆ. ದಯವಿಟ್ಟು ನಾಚಿಕೆ ಆಗುತ್ತೆ ನಾನು ಎಣ್ಣೆ ಹಾಕ್ಕೊಳ್ಳಲ್ಲ ಅನ್ನೋದನ್ನು ಬಿಟ್ಟು ತಲೆಗೆ ಮನೇಲಿ ಹಿರಿಯರಿದ್ದರೆ ಅವ್ರ ಕೈಯಲ್ಲಿ ಹಾಕಿಸ್ಕೊಂಡು ನೀಟಾಗಿ ಮಸಾಜ್ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದು. ಆ್ಯಂಡ್ ಇನ್ನು ಚಪಾತಿ ಜೊತೆಗೆ ಏನೆಲ್ಲ ಮಾಡಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಚಟ್ನಿ, ಚಪಾತಿ ಆ್ಯಂಡ್ ಆಲ್ಸೋ ಬೇಳೆ ಸಾಂಬಾರು. ನಿನ್ನೆ ನಾನು ಬೇಳೆ ಸಾಂಬಾರು ಮಾಡಿದ್ದೆ. ನನಗೆ ಚಪಾತಿಗೆ ಈ ಕುರ್ಮಾ, ಬೇಳೆ ಸಾರು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಈ ಥರ ಕಾಂಬಿನೇಷನ್ ಇಷ್ಟಪಡೋರು? ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನನಗಂತೂ ಚಪಾತಿಗೆ ಬೇಳೆ ಸಾರು ಕಾಂಬಿನೇಷನ್ನು ಒಂಥರ ಅದು ಅಲ್ಟಿಮೇಟ್ ಅಂತ ಅನಿಸುತ್ತೆ. ನನಗೆ ತುಂಬ ಖುಷಿ ಆಗುತ್ತೆ ಅದನ್ನು ತಿನ್ನಬೇಕಾದ್ರೆ. ಆ್ಯಂಡ್ ಈಗ ವೆಜಿಟೇಬಲ್ ಕುರ್ಮಾ ಅಂತೆ, ಬಟಾಣಿ ಕುರ್ಮಾ ಈ ಥರ ಎಲ್ಲ ಮಾಡ್ತೀವಲ್ಲ, ಸೊ ಅದೂ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಂತರ ಕಾಂಬಿನೇಷನ್ ಇಷ್ಟಪಡೋರು ಕಮೆಂಟ್ ಮಾಡಿ.
ಆ್ಯಂಡ್ ಗುರುವಾರ ಎಷ್ಟೋ ವಾರ ಆಗೋಯ್ತು ಗೈಸ್ ದೇವಸ್ಥಾನಕ್ಕೆ ಹೋಗಿ ರಾಯರ ವಾರದ ದಿನ ದೇವಸ್ಥಾನಕ್ಕೆ ಹೋಗಿ, ಬಟ್ ಹೋಗೋಕ್ಕಾಗ್ತಾ ಇಲ್ಲ ಬಿಕಾಸ್ ನಮ್ಮ ಯಜಮಾನ್ರಿಗೆ ಈಗ ಮೋಸ್ಟ್ಲಿ ಅದೇನೋ ಇಯರ್ ಎಂಡೋ ಏನೋ ಅಂತೆ. ಸೊ ಹೆವಿ ಕೆಲಸ, ಆ ಕೆಲಸಗಳ ಮಧ್ಯೆ ನಮಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ. ಇನ್ನು ಸಾಯಂಕಾಲ ಹೋಗೋಣ ಅಂತ ಅಂದರೆ ಸಾಯಂಕಾಲ ಯಾವ ಮಟ್ಟಿಗೆ ಒಂದು ಚಳಿ ಇರುತ್ತೆ ಅಂತ ನಿಮಗೆ ಗೊತ್ತು. ಉಮಾ ಕೊಡ್ಲಾ ಬಿಸಿ ಮಾಡ್ಲಾ ಮಾತಾಡ ಹೊಸ ಅಂತ ಕಿಂದಕ್ಕೋಸ್ನೆ ಗಾಡಿಗೆ ಇಸ್ನೆ ಚಿನ್ನೆ ವಾಯ್ಸ್ ಕೊಡಲ್ಲ, ಹಂಗೆ ಅಪ್ಲೋಡ್ ಮಾಡ್ತೀನಿ ಹೋಗು. ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಹಾಯ್ ಮಾಡೋರಿಗೆಲ್ಲ ಹಂಗೆ. ತಾವು ಬಿಸಿ ಬಿಸಿ, ಗಂಡಸನ ಮೇಲೆ ಬಿಸಿ ಇರಬೇಕು, ಹೆಣ್ಮಕ್ಳ ಅಂದ್ಮೇಲೆ ಫ್ರೀ ಆಗಿರ್ಬೇಕು. ಹೆಣ್ಮಕ್ಳು ಫ್ರೀ ಆಗಿರ್ತಾರ ಮನೇಲಿ? ಎಂತ ಮಾತು ರೀ ನಿಂದು. ನಿಜ ಹೇಳಕ್ಕೆ ಗತ್ಬೇಕು, ಗಮ್ಮತ್ತಿರ್ಬೇಕು. ಗತ್ತು ಗಮ್ಮತ್ ಎರಡೂ ಐತೆ ನಡಿ. ಗೊತ್ತು ಗೊತ್ತು. ಆಂಟಿ ಇದ್ದಾರೆ, ಪಾತ್ರೆ ತೊಳಿತಾ ಇದ್ದಾರೆ. ನಾನು ಸ್ವಲ್ಪ ಸುಮ್ಮನಿರಿ ಆಂಟಿ ಅಂತ ಹೋಗಿ ಸೈಗೆ ಮಾಡಿ ಹಿಂಗೆ ಬಂದಿದ್ದೀನಿ. ಪಾಪ ನಾನು ವಿಡಿಯೋ ಮಾಡಬೇಕು ಆಂಟಿ ಇರಿ ಅಂತ. ಆಂಟಿ ಪಾತ್ರೆ ತೊಳಿತಾ ಇದ್ರು, ಸೌಂಡ್ ಬಂತ ನಿಮಗೆ? ಆಂಟಿ ಇರಿ, ಒಂದು ನಿಮಿಷ ವಿಡಿಯೋ ರೆಕಾರ್ಡ್ ಮಾಡ್ಕೊಬಿಡ್ತೀನಿ ಅಂತ ಶೂಟ್ ಮಾಡ್ಕೊಂಡಿದ್ದೀನಿ ಗೈಸ್. ಈ ಬಟ್ಟೆ ಎಲ್ಲ ಒಂಥರ ಸಿಕ್ ಥರ ಆಗುತ್ತೆ. ನಿಮಗೇನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ದಯವಿಟ್ಟು ನನಗೆ ಹೇಳಿ, ಸೊ ದಟ್ ಹೆಲ್ಪ್ ಆಗತ್ತೆ. ಎಲ್ಲ ಒಂಥರ ಸಿಕ್ ಥರ. ಅಪ್ಪ ದೇವ. ಆಂಟಿ 2 ಮಿನಿಟ್ಸ್ ಆಮೇಲೆ ತೊಳೆಯೋರಂತೆ. ನಾನು ವಿಡಿಯೋ ರೆಕಾರ್ಡ್ ಮಾಡ್ಬಿಡ್ತೀನಿ. ಆಕ್ಚುಲಿ ಅಣ್ಣ ಬಂದಿದ್ದಾರೆ, ಸೊ ಅವರು ಡ್ರಾಪ್ ಏನೋ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಓಕೆ ಗೈಸ್, ನಾನೀಗ ಅಂದ್ರೆ ಲೈಕ್ ಸ್ಪೀಡಲ್ಲಿ ಇಟ್ಟು ವಾಯ್ಸ್ ಓವರ್ ಕೊಡ್ತೀನಿ, ಬಿಕಾಸ್ ಆಂಟಿಗೆ ಪಾಪ ಟೈಮ್ ಆಗುತ್ತಲ್ಲ. ಸೊ ನೀವು ನೋಡ್ತಾ ಹೋಗಿ, ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಂಟಿ ಓಕೆ, ನೀವು ಮಾಡ್ಕೋಬಹುದು. ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಕೆಲವೊಂದು ಇರ್ತವೆ, ಲೈಕ್ ನಾವು ಇದೇ ಮಾಡಬೇಕಿತ್ತು ಬಟ್ ಈ ಫೀಲ್ಡಿಗೆ ಬಂದುಬಿಟ್ವಿ,
ಅಂತ ಹೇಳಿ. ಬಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಈಗ ನಾವೂ ಯಾರೂ ಮದುವೆ ಆಗಿ ಈ ಥರ ಹೌಸ್ ವೈಫ್ ಆಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅಲ್ವಾ. ಏನೋ ಒಂದು ನಾವೂ ಸ್ಕೂಲಲ್ಲಿ ಓದಬೇಕಾದ್ರೆ ಅವಾಗೆಲ್ಲ ನಾವು ಏನಂತ ಹೇಳಿರ್ತೀವಿ, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಮತ್ತೊಂದು ಆಗಬೇಕು ಅಂತ ಹೇಳಿರ್ತೀವಿ. ಬಟ್ ಪರಿಸ್ಥಿತಿ ಅನುಕೂಲಕ್ಕೆ ಇಲ್ಲದೆ ಇರೋ ಕಾರಣ ಹೌಸ್ ವೈಫ್ಸ್ ಆಗಿ ಒಂದು ಮನೇನ ನಿಭಾಯಿಸೋಷ್ಟು ಒಂದು ದೊಡ್ಡ ಕೆಲಸವನ್ನು ನಿಭಾಯಿಸ್ತಾ ಇರ್ತೀವಿ. ಬಟ್ ಅದರಲ್ಲೂ ಈ ರೀತಿ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ನಮ್ಮನ್ನು ಒಂದಷ್ಟು ಜನ ಗುರುತಿಸ್ಬೇಕು, ಎಲ್ಲಾದರೂ ಹೋದಾಗ ಮಾತಾಡಿಸ್ಬೇಕು ಅನ್ನೋದು ಎಷ್ಟೊಂದು ಜನರ ಒಂದು ಆಸೆ ಆಗಿರುತ್ತೆ. ಬಟ್ ಪುಣ್ಯ ಅನ್ನೋ ಹಾಗೆ ನನಗಿವತ್ತು ಅದು ಸಿಕ್ಕಿದೆ. ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಅದರಲ್ಲೂ ನನ್ನ ಫ್ಯಾಮಿಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದೆ. ಅದರಲ್ಲೂ ಕೆಲವೊಬ್ಬರು ಉಳಿ ಹಿಂಡೋ ಅಂತ ನಾನು ಏನು ಹೇಳೋದ್ನಲ್ಲ, ಸೊ ಅಂಥವರು ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ ಮಾತಾಡಿರೋದು ಉಂಟು. ಬಟ್ ಇವತ್ತು ಅವರೆಲ್ಲ ಬಾಯಲ್ಲಿ ಬೆರಳಿಟ್ಕೊಳ್ಳೋ ಥರ ಒಂದು ಸಕ್ಸಸ್ಸನ್ನು ನೋಡ್ತಾ ಇದ್ದೀವಿ. ಸೊ ಇದು ಇನ್ನೂ ಚೆನ್ನಾಗಿ ಹೋಗಬೇಕು ಅಂತ ಅಂದರೆ, ಅವ್ರ ಮುಂದೆ ನಾನು ಚೆನ್ನಾಗಿ ಬೆಳೆದು ನಿಲ್ಲಬೇಕು ಅಂತ ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಸೊ ನೀವೆಲ್ಲರೂ ಇರೋದಕ್ಕೆ ನಾನು ಧೈರ್ಯವಾಗಿ ಹೇಳ್ಕೊಬೋದು, ಸೊ ದಟ್ ನಾನು ಒಬ್ಬಳು ಯೂಟ್ಯೂಬರ್ ಅಂತ ಹೇಳಿ. ಸೊ ವಿತೌಟ್ ಯು ಐ ಆಮ್ ನಥಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಒಂದೊಂದು ಸಬ್ಸ್ಕ್ರಿಪ್ಷನ್ ಏನಿದೆ, ನೀವು ಮಾಡೋ ಒಂದೊಂದು ಕಮೆಂಟ್ ನನಗೆ ಅಷ್ಟು ಮೋಟಿವೇಟ್ ಕೊಡುತ್ತೆ. ಆ್ಯಂಡ್ ಈ ಥರ ಎಲ್ಲ ಮಾತಾಡೋ ಕೆಲವೊಂದು ಜನಗಳಿಗೂ ಸಹ ಬಾಯಿ ಮುಚ್ಚಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮನೆ ಒರ್ಸೋಕ್ಕೆ ಅಂತ ಹೇಳಿ ಪಾಪ ಪಾತ್ರೆ ಎಲ್ಲ ತೊಳೆದ್ರು, ಮನೆ ಒರ್ಸೋಕ್ಕೆ ಅಂತ ನೀರಿಟ್ಟಿದ್ದಾರೆ. ನಾನಿಲ್ಲಿ ಬಟ್ಟೆ ಇಟ್ಟಿದ್ದೀನಿ. ಇವಾಗ ಇದನ್ನು ತೊಗೊಂಡೋಗಿ ಒಣಗಾಕಬೇಕು. ಇನ್ನೂ ವೈಟ್ ಬಟ್ಟೆ ಎಲ್ಲ ಇದೆ, ಸೊ ಅದನ್ನೂ ತೊಗೊಂಡೋಗಿ ಒಣಗಾಕಬೇಕು. ನೀರು ಬಿಟ್ಟಿದ್ದೀನಿ, ನಿಮ್ಗೆ ಕೇಳಿಸ್ತಾ ಇದೆಯಾ ಬಚ್ಚಲಲ್ಲಿ. ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಆಂಟಿ ಇದ್ದಾಗೇ ನೋಡಿ, ನೀವು ನಂಬಲ್ಲ, ಪಾಪ ಇದು ಮನೆ ಒರ್ಸೋಕ್ಕೆ ನೀರು ಇಟ್ಟಿದ್ದಾರೆ. ನಾನು ಅದಕ್ಕೆ ಆಂಟಿಗೆ ಇದು ಸ್ವಲ್ಪ ಬಿಸಿಲಿಗೆ ಬಂದುಬಿಡಿ ಆಂಟಿ ಅಂತ ಹೇಳಿದೆ. ಅದಕ್ಕೆ ಅವರು ಸರಿ ನಮ್ಮ ಪಾತ್ರೆ ತೊಳೆದು ಬರ್ತೀನಿ ಅಂತ ಟೀ ಕುಡಿತಾ ಇದ್ದಾರೆ. ಪಾಪ ಏನು ಗೊತ್ತಾ, ಪ್ರೀತಿಯಿಂದ ನಾವು ಏನೇ ಹೇಳಿದ್ರು ಪಾಪ ಅವ್ರು ಕೇಳಿ ನಮಗೆ ರೆಸ್ಪಾನ್ಸ್ ಮಾಡ್ತಾರಲ್ಲ, ಅದು ಖುಷಿ ಆಗುತ್ತೆ. ಸೊ ಅವ್ರು ಇದೆಲ್ಲ ಮೇಲ್ಗಡೆ ಒಣಗಾಕ್ತಾರೆ. ಸೊ ನಾನು ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ತೊಗೊಂಡೋಗಿ ಮೇಲ್ಗಡೆ ಒಣಗಾಕಬೇಕು. ಸೊ ಸ್ನಾನಕ್ಕೆ ನೀರು ಬಿಟ್ಟಿದ್ದೀನಿ, ಹಸ್ಬೆಂಡ್ ಸ್ನಾನಕ್ಕೆ ಹೋಗ್ತಾರೆ. ಸೊ ಇವತ್ತಿನ ವ್ಲಾಗು ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನೋಡ್ತಾ ಹೋಗಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇನ್ನು ಆಗಲೇ ಹೇಳ್ದಾಗೇ ಆಲ್ಮೋಸ್ಟ್ ಒಂದು 5 o'clock ಅಷ್ಟೊತ್ತಿಗೆ ಪರ್ಯಂತೂ ಬಂದಿದ್ದ. ಸೊ ಅವನಿಗೆ ಊಟ ಎಲ್ಲ ಹಾಕ್ಕೊಟ್ಟು ಸ್ನ್ಯಾಕ್ಸ್ ಎಲ್ಲ ಹಾಕ್ಕೊಟ್ಟು ಅದಾದಮೇಲೆ ನಾನೀಗ ಇಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಒಂದು ಪ್ರಶ್ನೆ ಏನಂತಂದರೆ, ದೇವ್ರ ಮನೆ ಹೇಗೆ ಕ್ಲೀನ್ ಮಾಡ್ತೀರಾ ಅಂತ. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿರ್ತೀನಿ, ದೇವ್ರ ಮನೆ ಹೇಗಿರಬೇಕು ಅಂತ ಅಂದರೆ, ನಾವೊಂದು 10 ನಿಮಿಷದಿಂದ ಒಂದು 15 ನಿಮಿಷ, 1/4 ಗಂಟೆಲಿ ಕ್ಲೀನ್ ಮಾಡ್ಕೊಳ್ಳೋ ಥರ ಇರಬೇಕು. ಸೊ ಒಂದು ರಾಶಿ ಪಾತ್ರೆಗಳನ್ನು ತುಂಬಿಸ್ಕೊಂಡು, ರಾಶಿ ಫೋಟೋಗಳನ್ನು ದೇವ್ರ ಮನೆಯಲ್ಲಿ ತುಂಬಿಸ್ಕೊಂಡು ಆ ಥರ ಇಡಬೇಡಿ. ಓಕೆ, ಜಸ್ಟ್ ಒಂದು ಅರ್ಧ ಗಂಟೆ ಕೊಟ್ಟರೆ ದೇವ್ರ ಮನೆ ಕ್ಲೀನ್ ರೆಡಿಯಾಗಿರಬೇಕು. ಸೊ ಆ ಥರ ನಾವು ದೇವ್ರ ಮನೆನ ಇಟ್ಕೋಬೇಕು. ಸೊ ನೀವೇನಾದರೂ ಒಂದು ರಾಶಿ ಅಂದರೆ, ನಮ್ಮ ದೇವ್ರ ಮನೆ ದೊಡ್ಡದಾಗಿದೆ, ನನಗೂ ಇಷ್ಟನೇ ದೊಡ್ಡ ದೇವ್ರ ಮನೆ ಇರಬೇಕು, ಅಲ್ಲಿ ಇನ್ನೂ ಸ್ವಲ್ಪ ದೇವ್ರ ಪಾತ್ರೆ ಎಲ್ಲ ತೊಗೋಬೇಕು ಅಂತ. ಬಟ್ ಅದಕ್ಕೇ ಭಗವಂತ ಇಲ್ಲ ನೀನು ಇದೇ ಕರೆಕ್ಟು ಅಂತ ಹೇಳಿ ಕೊಟ್ಟಿರೋದು ನನಗೆ ಪುಟಾಣಿ ದೇವ್ರ ಮನೆ. ಆ್ಯಂಡ್ ಈ ವಿಗ್ರಹಗಳು ಅಷ್ಟೇನೆ, ನೀವು ನಂಬಲ್ಲ ಗೈಸ್, ನಾವೇನಾದರೂ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಕ್ಲೀನ್ ಮಾಡಿರ್ತೀವಿ ಗೊತ್ತಾ. ಈಗ ನಾವು ಹಳೆ ಪಾತ್ರೆನ ಹೇಗೆ ನಾವು ತೊಳೆದ್ರೆ ಅದರಲ್ಲೊಂದು ಗ್ಲೋ ಬರುತ್ತೆ. ಓಕೆ, ಇವಾಗ ಹಳೆ ಬಟ್ಟೆಗಳನ್ನು ನಾವು ವಾಶ್ ಮಾಡಿದಾಗ ಹೇಗೆ ಗ್ಲೋ ಬರುತ್ತೋ, ನಾನು ಅದಕ್ಕೆ ಕಂಪೇರ್ ಮಾಡ್ತಾ ಇಲ್ಲ. ಬಟ್ ನೀವು ನಂಬಲ್ಲ, ಈ ದೇವ್ರ ಫೋಟೋಗಳನ್ನು ನೀಟಾಗಿ ನಾವು ವೈಪ್ ಮಾಡಿದಾಗ, ನೀಟಾಗಿ ನೀರಲ್ಲಿ ತೊಳೆದಾಗ, ವಾಪಸ್ ನಾವು ಮತ್ತೆ ಅದನ್ನು ದೇವ್ರ ಮನೆಯಲ್ಲಿ ಇಡ್ತೀವಲ್ಲ, ಸೊ ಆವಾಗ ಆಟೋಮೆಟಿಕಲಿ ಆ ಗ್ಲೋ ಅನ್ನೋದು ಕಾಣಿಸುತ್ತೆ. ಡೆಫಿನೆಟ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ ಸೂಕ್ಷ್ಮವಾಗಿ. ಯಾಕಂದರೆ ಹೆಂಗಂದ್ರೆ ಹಂಗೆ ನೋಡಿದ್ರೆ ನಿಜ ಗೊತ್ತಾಗೋದಿಲ್ಲ.
ಸೂಕ್ಷ್ಮವಾಗಿ ನೋಡೋರಿಗೆ ಮಾತ್ರ. ಸೊ ಖಂಡಿತ ನೀವು ಈ ಸತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಇದನ್ನು ಟ್ರೈ ಮಾಡಿ. ಸೊ ನಾನು ಯೂಶ್ವಲಿ ಏನರಲ್ಲಿ ತುಂಬ ಬ್ರೈಟ್ನೆಸ್ ನಂಗೆ ಗೊತ್ತಾಗುತ್ತೆ ಅಂತ ಅಂದರೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇದೆಯಲ್ಲ, ಪುಟಾಣಿದು ವೈಟ್ ಕಲರು, ಸೊ ಅದರಲ್ಲಿ ನನಗೆ ಲೈಟ್ ಥರ ಬರುತ್ತೆ. ಸೊ ಪ್ರತಿ ಸತಿ ನಾನು ಕ್ಲೀನ್ ಮಾಡಿದಾಗೂ ಈ ಒಂದು ಅನುಭವವನ್ನು ನಾನು ಇವನಿದ್ದಾನಲ್ಲ ಇವನು ಆ್ಯಕ್ಚುಲಿ ಅವನಿಗೆ ತೋರಿಸ್ತೀನಿ. ಆ್ಯಕ್ಚುಲಿ ಅವನಿಗೆ ನಾನು ಈವ್ನಿಂಗ್ ಸ್ಕೂಲಿಂದ ಬಂದ, ಓಕೆ, ನಾನು ಗಾಯ ಆಗಿತ್ತು. ಸೊ ಆ ಗಾಯದ್ದು ಸ್ವಲ್ಪ ಬ್ಲಡ್ ಎಲ್ಲ ಬರ್ತಾಯಿತ್ತು ಗೈಸ್, ಒಂದು ಚೂರು. ನಾನೇನು ಮಾಡಿದೆ ಪರ್ಯಾಂತ್, ಡ್ಯಾಡಿಗೆ ಹೇಳ್ಬೇಡ, ಡ್ಯಾಡಿಗೆ ಹೇಳಿದ್ರೆ ಸೊ ಡ್ಯಾಡಿ ಬೈಯುತ್ತೆ, ಸುಮ್ಮನೆ ಬೈಸ್ಕೋಬೇಕಾಗುತ್ತೆ ಕಣೋ ನಾನು ಅಂತ. ಅದಕ್ಕೆ ಅವನು ಮಮ್ಮಿ ಬ್ಲಡ್ ಬರ್ತಾ ಇದೆ ಅಂದರೆ ಡ್ಯಾಡಿ ಏನಾದರೂ ಮಾಡುತ್ತೆ, ಆಯಿಲ್ಮೆಂಟು ಇಲ್ಲಿ ಏನಾದರೂ ಹಚ್ಚುತ್ತೆ, ಅದಕ್ಕೆ ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ, ಹೇಳ್ಬೇಕು ಹಂಗೆಲ್ಲ ಮುಚ್ಚಿಕ್ಬಾರ್ದು ಅಂತ ನನಗೆ ಹೇಳ್ಕೊಡ್ತಾನೆ ಫ್ರೆಂಡ್ಸ್. ಅದಕ್ಕೆ ಮಕ್ಕಳಿಗೆ ಒಳ್ಳೇದು ಕಲಿಸ್ಬೇಕು ಅಂತ ಏನಕ್ಕೆ ಅಂತೀವಿ ಅಂದರೆ ಇದೇ ರೀಸನ್ಗೆ. ಅದು ಒಂದು ಚೂರು ಬ್ಲಡ್ ಥರ ಬರ್ತಾಯಿತ್ತು. ಸೊ ಅದಕ್ಕೆ ಹಂಗಂತ ನೋಡಿ ಇವನು